ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. BS ಯಡಿಯೂರಪ್ಪನವರು ಜೊತೆಯಲ್ಲಿ ಯತ್ನಾಳ್ ಈ ಇಬ್ಬರು ನಾಯಕರು ಹಾವು ಮುಂಗ್ಸಿ ಥರ ಇಷ್ಟು ದಿನ ಕಿತ್ತಾಡ್ತಿದ್ರು. ಇದೀಗ ಬಂದಿರುವಂಥ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿನಲ್ಲಿ ಬಹುದೊಡ್ಡ ಬದಲಾವಣೆಯ ಮಾತು ಏನಂದರೆ, ಈ ಇಬ್ಬರ ನಾಯಕರ ನಡುವೆ ಇದೀಗ ಒಳ ಒಪ್ಪಂದ ಆಗಿರುವಂಥದ್ದು, ಗುಪ್ತ ಸಮಾಲೋಚನೆ ಆಗಿರುವಂಥದ್ದು. ಬಿಜೆಪಿಯ ಹೈಕಮಾಂಡ್ ಇದೀಗ ಯತ್ನಾಳ್ ಅವರನ್ನು ಮರಳಿ ಬಿಜೆಪಿಗೆ ಬರೋದಕ್ಕೆ ಗ್ರೀನ್ ಸಿಗ್ನಲ್ ನೀಡಿರುವಂಥದ್ದು. ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ತೋರಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡಿ, ಒಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಎಲ್ಲವೂ ಸರಿ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಕಾಂಗ್ರೆಸ್ ಪೂರ್ಣಾವಧಿ ಅಧಿಕಾರವನ್ನು ನಡೆಸುತ್ತೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಈ ಅಧಿಕಾರದ ಹಂಚಿಕೆ ವಿಚಾರದಲ್ಲಿ ನಾನು ಮುಖ್ಯಮಂತ್ರಿ ಶತಾಯಗತಾಯ ಆಗಲೇಬೇಕು ಕಣ್ರೆ. ಈ ಬಾರಿ ನಾನು ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಮತ್ತೆ ಯಾವತ್ತೂ ಆಗೋದಿಲ್ಲ. ಇದನ್ನು ಸ್ವತಃ DK ಶಿವಕುಮಾರ್ ಅವರ ಆಪ್ತ ಬಳಗ DK ಶಿವಕುಮಾರ್ ಅವ್ರಿಗೆ ಹೇಳಿರುವಂಥದ್ದು. ಜೊತೆಯಲ್ಲಿ ನಾನು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಈ ಒಂದು ಪಟ್ಟನ್ನು ಬಿಡೋದಿಲ್ಲ. ಅಹಿಂದ ನಾಯಕ CM ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಎನ್ನುವಂಥ ಆ ಒಂದು ಪಟ್ಟು ಇದೀಗ ಸಚಿವ ಸಂಪುಟಕ್ಕೆ ಸರ್ಜರಿ. ಅಂದರೆ ಯಾವೊಂದು ಕೂಡ ಕಾಂಗ್ರೆಸ್ನಲ್ಲಿ ಸರಿ ಇಲ್ಲದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಯಲ್ಲಿ 2028ರ ಚುನಾವಣೆಯ ಸ್ಥಿತಿಗತಿಗಳನ್ನು ಕೂಡ ಈಗಾಗಲೇ ರಾಜಕೀಯ ಪಕ್ಷಗಳು ಒಂದಷ್ಟು ಹಳೆದು ತೂಗಿ ತಾಳೆ ಆಗ್ತಾ ಇರುವಂಥದ್ದು, ಪಕ್ಷದಲ್ಲಿ ಒಂದಷ್ಟು ರಿಪೇರಿ ಕೆಲಸವನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಬಿಜೆಪಿನಲ್ಲಿ ಬಹುದೊಡ್ಡ ಬದಲಾವಣೆಯ ಗಾಳಿ, ಬಹುದೊಡ್ಡ ಏನು ಒಂದು ರಿಪೇರಿ ಕೆಲಸಕ್ಕೆ ಇದೀಗ ಹೈಕಮಾಂಡ್ ಕೈ ಹಾಕಿದೆ ಎನ್ನುವಂಥ ಸೂಚನೆಗಳು ರಾಜಕೀಯ ಪಂಡಿತರ ಆ ಒಂದು ಮಾತಿಂದ ಬರ್ತಾ ಇರುವಂಥದ್ದು. ಅದು ಏನಂದರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಹಾವು ಮುಂಗ್ಸಿ ಥರ BS ಯಡಿಯೂರಪ್ಪನವರ ಕುಟುಂಬ ಜೊತೆಯಲ್ಲಿ ಯತ್ನಾಳ್ ಅವರು, ಇವರಿಬ್ಬರು ಕೂಡ ಒಂದು ರೀತಿ ಹಾವು ಮುಂಗ್ಸಿ ಥರ ಇಷ್ಟು ದಿನ ಕಿತ್ತಾಡ್ತಾ ಇದ್ರು. ಬಟ್ ಈಗ ಬರ್ತಾ ಇರುವಂಥ ಮಾಹಿತಿ ಏನಂದರೆ, ಇದೇ ಯತ್ನಾಳ್ ಮತ್ತು BS ಯಡಿಯೂರಪ್ಪನವರ ನಡುವೆ ಒಂದು ಒಳ ಒಪ್ಪಂದ ಆಗಿದೆ. ಯತ್ನಾಳ್ ಅವರನ್ನು ಮರಳಿ ಬಿಜೆಪಿಗೆ ಕರೆತರುವಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಇದೆ ಯತ್ನಾಳ್ ನಡುವೆ. ಜೊತೆಯಲ್ಲಿ ಹೈಕಮಾಂಡ್ಗೆ ಭಾಳ ಆಪ್ತರಾಗಿರುವಂಥ BJP ನಾಯಕರು ಯತ್ನಾಳ್ ಅವರನ್ನು ಶತಾಯಗತಾಯ ಕರೆತರಬೇಕು BJP ಪಕ್ಷಕ್ಕೆ ಮರಳಿ ಎನ್ನುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಅದರ ಒಂದು ಪ್ರಯತ್ನದ ಫಲವಾಗಿ ಯತ್ನಾಳ್ ಅವರು ಒಂದು ರೀತಿ BS ಯಡಿಯೂರಪ್ಪನವರ ನಡುವೆ BS ಯಡಿಯೂರಪ್ಪನವರ ಬಗ್ಗೆ ಶಿವಮೊಗ್ಗದಲ್ಲಿ ಸಾಫ್ಟ್ ಕಾರ್ನರ್, ಅಂದರೆ ಇಷ್ಟು ದಿನ ಓದಲ್ಲಿ ಬಂದಲ್ಲಿ ಯತ್ನಾಳ್ ಅವರು ಇದೇ BSI ವಿರುದ್ಧ ಬೆಂಕಿ ಕಾರ್ತಾ ಇದ್ರು, ಕಿಡಿ ಕಾರ್ತಾ ಇದ್ರು. ಎಲ್ಲೇ ಹೋದರೂ ಕೂಡ BS ಯಡಿಯೂರಪ್ಪನವರ ಕುಟುಂಬದ ಅವ್ರ ಮಕ್ಕಳ ಬಗ್ಗೆ, ಯಡಿಯೂರಪ್ಪನವರ ಬಗ್ಗೆ ಮಾತನಾಡದೇ ಇದ್ದರೆ ಯತ್ನಾಳ್ ಅವ್ರಿಗೆ ತಿಂದಿದ್ದು ಅರ್ಗತಾನೇ ಇರಲಿಲ್ಲ ಅಂತ ಹೇಳ್ಬೋದು. ಬಟ್ ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದೇ ಬಹುದೊಡ್ಡ ಒಂದು ಸಂದೇಶ ಅಂತ ಹೇಳ್ಬೋದು. ಒಂದು ದೊಡ್ಡದಾಗಿ ಯತ್ನಾಳ್ ಅವರು ಒಂದು ಸಿಗ್ನಲ್ ಕೊಟ್ಟಿದ್ದಾರೆ, ಹೌದು ನಾನು BJPಗೆ ಬರೋದಕ್ಕೆ ರೆಡಿ ಇದ್ದೀನಿ ಎನ್ನುವಂಥದ್ದು. ಆ ಮೂಲಕ ಯತ್ನಾಳ್ ಅವ್ರ ಬಾಯಿಂದಲೂ ಕೂಡ ಹೇಳಿಸಿರ್ಬೋದು ಹೈಕಮಾಂಡ್ಗೆ ಹತ್ತಿರ ಇರುವಂಥ ರಾಜ್ಯ ನಾಯಕರುಗಳು, ನೀವು ಓದಲ್ಲಿ ಬಂದಲ್ಲಿ ಯಡಿಯೂರಪ್ಪನವರ ವಿರುದ್ಧವಾಗಿ ಹೆಂಗೆ ಹರಿಯಾಯ್ತೀರಿ, ಅದೇ ರೀತಿ ಜನರ ಮಧ್ಯೆ ನೀವು ಯಡಿಯೂರಪ್ಪನವರ ಪರವಾಗಿ ಮಾತನಾಡಿ ಅಂತ ಕೂಡ ಸೂಚನೆ ಕೊಟ್ಟಿರ್ಬೋದು. ಅದನ್ನು ಅಲ್ಲಗಳೆಯೋದಕ್ಕಾಗೋದಿಲ್ಲ. ಇಲ್ದಿದ್ರೆ ಈ ಫೈರ್ ಬ್ರ್ಯಾಂಡ್, ಹಿಂದೂ ಫೈರ್ ಬ್ರ್ಯಾಂಡ್, ನಾನು ಹೊಸ ಪಕ್ಷ ಕಟ್ತೀನಿ, JCB ಅಂತ ಹಾಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಂಥ ಯತ್ನಾಳ್ ಅವರು ಅಷ್ಟು ಸುಲಭಕ್ಕೆ ಬಗ್ಗುವಂಥ ಗಿರಾಕಿ ಅಲ್ಲ, ಅಷ್ಟು ಸುಲಭಕ್ಕೆ ತಲೆಬಾಗುವಂಥ ನಾಯಕ ಅಲ್ಲ. 6-7 ತಿಂಗಳು, ಒಂದು 8-9 ತಿಂಗಳು ಹಿಂದೆ ಉಚ್ಚಾಟನೆ ಆದಂಥ ನಾಯಕ ಇಡೀ ರಾಜ್ಯ ಪ್ರವಾಸ ಮಾಡ್ತಾರೆ. ಈಗ ರಾಜ್ಯ ಪ್ರವಾಸದಲ್ಲಿದ್ದಾರೆ. ಇಡೀ ರಾಜ್ಯ ಪ್ರವಾಸ ಮಾಡ್ತೀನಿ ಅಂತೇಳಿ ಒಂದು ರಾಜ್ಯ ಪ್ರವಾಸವನ್ನು, ಒಂದು ರೂಪುರೇಷೆಯನ್ನು ಮಾಡ್ಕೊಂಡಿದ್ದಾರೆ. ಮೊನ್ನೆ ಮದ್ದೂರಿನಲ್ಲಿ ಆದಂಥ ಒಂದು ಜನಪ್ರಿಯತೆ, ಅವರು ಬಂದಂಥ ಸಂದರ್ಭದಲ್ಲಿ, ಯತ್ನಾಳ್ ಅವರು ಬಂದಂಥ ಸಂದರ್ಭದಲ್ಲಿ ಜನವೋ ಜನ, ಅದನ್ನು ನೋಡಿ ಹೈಕಮಾಂಡ್ ಕೂಡ ಹೊಟ್ಟೆ ಹೊರ್ಕೊಂಡಿದ್ದಾಯಿತು. ಜೊತೆಯಲ್ಲಿ ರಾಜ್ಯ ನಾಯಕರುಗಳು ಕೂಡ ಹೊಟ್ಟೆ ಹೊರ್ಕೊಂಡಿದ್ದಾಯಿತು. BJPಯ ನಾಯಕರುಗಳು, ಏನಪ್ಪ ಯತ್ನಾಳ್ಗೆ ಇಷ್ಟೆಲ್ಲ ಉಚ್ಚಾಟನೆ ಮಾಡಿದ್ರು ಕೂಡ ಈ ಎಪ್ಪನ್ನು ತಡೆಯೋದಕ್ಕಾಗ್ತಾ ಇಲ್ವಲ್ಲ, ಈ ಎಪ್ಪನ್ನು ಕಟ್ಟಾಕೋದಕ್ಕಾಗ್ತಾ ಇಲ್ವಲ್ಲ ಜನಪ್ರಿಯತೆಯನ್ನು ಅಂತೇಳಿ. ಸೊ ಅದೇ ರೀತಿ ಶಿವಮೊಗ್ಗದಲ್ಲಿ ಇಲ್ಲಿ ಏನು ವಿಚಾರ ಏನಾಗ್ತಾ ಇದೆ ಅಂದರೆ, ಈ ಶಿವಮೊಗ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ಹೇಳ್ಕೊಳ್ತಾರೆ ಯತ್ನಾಳ್ ಅವರೇ, ನಾನು ಹಿಂದುತ್ವ ಮತವನ್ನು ಯಾವುದೇ ಕಾರಣಕ್ಕೂ ಛಿದ್ರಗೊಳಿಸೋದಿಲ್ಲ, ಒಡೆಯೋದಿಲ್ಲ, ಹೊಸ ಪಕ್ಷವನ್ನಂತೂ ನಾನು ಕಟ್ಟೋದೇ ಇಲ್ಲ. ಜೊತೆಯಲ್ಲಿ BS ಯಡಿಯೂರಪ್ಪನವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ, ಅವರ ಮಕ್ಕಳ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ದ್ವೇಷ ಕಾರೋದಿಲ್ಲ, ಅವರ ವಿರುದ್ಧ ನಾನು ಮಾತನಾಡೋದಿಲ್ಲ ಎನ್ನುವಂಥ ಮಾತುಗಳನ್ನು ಹಾಡುವ ಮೂಲಕ ರಾಜ್ಯ BJP ನಾಯಕರಿಗೆ, ಜೊತೆಯಲ್ಲಿ ಹೈಕಮಾಂಡ್ಗೆ ಒಂದು ಯತ್ನಾಳ್ ಅವರು ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕಳಿಸಿದ್ದಾರೆ ಅಂತ ಅನಿಸುತ್ತೆ. ನಾನು ಮರಳಿ BJPಗೆ ಬರ್ತೀನಿ, ನಾನು ಬರೋದಕ್ಕೆ ರೆಡಿ ಇದ್ದೀನಿ ಎನ್ನುವಂಥ ಒಂದು ಸೂಚನೆಯನ್ನು ಇಲ್ಲಿ ಭಾಳ ಕ್ಲಿಯರಾಗಿ ಯತ್ನಾಳ್ ಅವರು ಆ ಮೂಲಕ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಯತ್ನಾಳ್ ಅವರು ಅಷ್ಟು ಸುಲಭವಾಗಿ ಇಂಥ ಮಾತುಗಳನ್ನೆಲ್ಲ ನಾಯಕರುಗಳ ಬಾಯಿಂದ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಇಂಥ ಮಾತುಗಳನ್ನೆಲ್ಲ ಹೀಗೆ ಯಡಿಯೂರಪ್ಪನವರ ಬಗ್ಗೆ ಮೃದು ಧೋರಣೆ, ನಾನು ಹಿಂದುತ್ವ ಮತಗಳನ್ನು ಒಡೆಯೋದಿಲ್ಲ, ನಾನು ಹೊಸ ಪಕ್ಷ ಕಟ್ಟೋದಿಲ್ಲ,
ಜೊತೆಯಲ್ಲಿ ಏನು ಈ ಹಿಂದುತ್ವ ಮತ ಹೊಸ ಪಕ್ಷ ಕಟ್ಟೋದಿಲ್ಲ, ಯಡಿಯೂರಪ್ಪನವರ ಬಗ್ಗೆ ನಾನು ಮಾತನಾಡೋದಿಲ್ಲ, ಈ ಮಾತುಗಳೆಲ್ಲ ಇದೆಯಲ್ಲ ಒಂದು ರೀತಿ ಬಹುದೊಡ್ಡ ಬದಲಾವಣೆಯ ಮುನ್ಸೂಚನೆ ಅಂತ ಹೇಳ್ಬೋದು. ಅಂದರೆ ಪಕ್ಷಕ್ಕೆ ಬರೋದಕ್ಕೆ ಇದೊಂದು ಫಸ್ಟ್ ಸ್ಟೆಪ್, ಒಂದು ಹಡಿಗಲ್ಲ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇನ್ನು ಇದೇ BS ಯಡಿಯೂರಪ್ಪನವರು ಕೂಡ ಯತ್ನಾಳ್ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ, ಅವರೇನು ಹೊಸಬ್ರಲ್ಲ. ವಾಜಪೇಯಿ ಸರ್ಕಾರದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥ ಒಬ್ಬ ನಾಯಕ, ಮುತ್ಸದಿ ಕೂಡ ಅವರು. ನೋಡಿ ಇಲ್ಲಿ ಭಾಳ ಕ್ಲಿಯರಾಗಿ ರಾಜ್ಯದಲ್ಲಿ BS ಯಡಿಯೂರಪ್ಪನವ್ರಿಗೆ ಎಷ್ಟರ ಮಟ್ಟಿಗೆ ಜನಪ್ರಿಯತೆ ಇದೆಯೋ ಅದೇ ರೀತಿ ಯತ್ನಾಳ್ ಅವ್ರಿಗೂ ಕೂಡ ಒಂದು ರೀತಿ ಅವ್ರಿಗೂ ಕೂಡ ಜನಪ್ರಿಯತೆ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಮುಂಬೈ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರು ಅದರಲ್ಲೂ ಲಿಂಗಾಯತ ಮತಗಳನ್ನು ಅಥವಾ ಹಿಂದುತ್ವದ ಮತಗಳನ್ನು ಸೆಳೆಯುವಲ್ಲಿ ಅವರ ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದೇ. BS ಯಡಿಯೂರಪ್ಪನವರನ್ನು ಬಿಟ್ಟರೆ ಹೈಕಮಾಂಡ್ಗೆ ಇಲ್ಲಿ ಯಾರು ಕಾಣ್ತಾ ಇದ್ದಾರೆ ಪರ್ಯಾಯ ನಾಯಕ ಅಂತ ಅಂದರೆ ಇಲ್ಲಿ ಅದು ಏಕೈಕ ನಾಯಕ ಯತ್ನಾಳ್ ಅಂತ ಹೇಳ್ಬೋದು. ಬಟ್ ಬಾಯಿ ಸರಿ ಇಲ್ಲ. ಪಕ್ಷಕ್ಕೋಸ್ಕರ ದುಡಿದಂಥ ಯಡಿಯೂರಪ್ಪನವರ ಬಗ್ಗೆ, ಕುಟುಂಬದ ಬಗ್ಗೆ ಆಗಾಗ ಬೈತಾನೆ ಇರೋದು, ನಿಂದನೆ ಮಾಡ್ತಾನೆ ಇರೋದು, ಇದೊಂದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ಹೈಕಮಾಂಡ್ ಅವರನ್ನು ಉಚ್ಚಾಟನೆ ಮಾಡಿತು ಅನ್ನೋದನ್ನು ಬಿಟ್ಟರೆ ಬಾಕಿ ಎಲ್ಲವನ್ನು ಕೂಡ ಅವರ ನಾಯಕತ್ವ, ಅವರ ಸ್ಟ್ರಾಟರ್ಜಿ, ತಂತ್ರಗಾರಿಕೆ ಎಲ್ಲವನ್ನು ಕೂಡ ಹೈಕಮಾಂಡ್ ಒಪ್ಕೊಂಡಿರುವಂಥದ್ದು. ಅವರ ನಾಯಕತ್ವದ ಗುಣ, ಜೊತೆಯಲ್ಲಿ ಅವರ ಸಂಘಟನಾ ಶಕ್ತಿ ಎಲ್ಲವನ್ನು ಕೂಡ, ಜನಪ್ರಿಯತೆ ಎಲ್ಲವನ್ನು ಕೂಡ ಹೈಕಮಾಂಡ್ ಒಪ್ಕೊಂಡಿದೆ ಯತ್ನಾಳ್ ಅವರನ್ನು. ಬಟ್ ಬಾಯಿ ಸೇರಿಲ್ಲ ಮನುಷ್ಯನಿಗೆ ಎನ್ನುವಂಥ ನಿಲುವು ಹೈಕಮಾಂಡ್ಗೆ. ಹಾಗಾಗಿ ಅಷ್ಟು ಸುಲಭಕ್ಕೆ ನೋಡಿ ಯತ್ನಾಳ್ ಅವರು BS ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಪದೇ ಪದೇ ವಾಗ್ದಾಳಿ ಮಾಡಿದ್ರು ಕೂಡ ಸಡನ್ಲಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ ಹೈಕಮಾಂಡು. ಹಳೇದು ತೂಗಿ ಲೆಕ್ಕಾಚಾರ ಹಾಕಿ ಅದಾದ ನಂತರ ಹೈಕಮಾಂಡ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುತ್ತೆ. ಉಚ್ಚಾಟನೆ ಆದ ಮೇಲೆ ಹೈಕಮಾಂಡ್ BJPಯಿಂದ ಉಚ್ಚಾಟನೆ ಆದಮೇಲೆ ಯತ್ನಾಳ್ ಅವರಿಗೆ ಜನಪ್ರಿಯತೆ 100 ಪಟ್ಟು ಹೆಚ್ಚಿರ್ಬೋದು. ಬಟ್ ಯತ್ನಾಳ್ ಅವ್ರಿಗೆ ಇಲ್ಲೊಂದು ಕ್ಲಿಯರಾಗಿ ಅರ್ಥ ಆಗೋಗಿದೆ, ನಾನು ಹೊಸ ಪಕ್ಷ ಕಟ್ಟಿ ಕ್ಯಾಂಡಿಡೇಟ್ಗಳನ್ನ ಅಲ್ಲಿ ಅಭ್ಯರ್ಥಿಗಳನ್ನು ಹಾಕಿ ಆಯಾ ಕ್ಷೇತ್ರಗಳಿಗೆ ನಾನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಿಂದುತ್ವ ಮತವನ್ನು ಅಷ್ಟು ಸುಲಭವಾಗಿ ನಾನು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಉದಾಹರಣೆ ಇದೆ, ನಮಗೆ ಉದಾಹರಣೆ ಇದೆ. ಇತಿಹಾಸ ಪುಟಗಳನ್ನು ಒಮ್ಮೆ ತೆರೆದು ತಿರುವಾಕಿ ನೋಡಿದಂಥ ಸಂದರ್ಭದಲ್ಲಿ BS ಯಡಿಯೂರಪ್ಪನವ್ರು ಏನಾದರೂ, ಬಂಗಾರಪ್ಪನಂತಹ ರಾಜಕೀಯ ಮುತ್ಸದಿ ಏನಾದರೂ, ಇಬ್ಬರು ಕೂಡ ಮಾಜಿ ಮುಖ್ಯಮಂತ್ರಿಗಳು, ಅದೇ ಶ್ರೀರಾಮುಲು ಏನಾದರೂ ಹೊಸ ಪಕ್ಷ ಕಟ್ಟೋದಕ್ಕೆ ಹೋಗಿ, ಹೀಗೆ ಸಾಕಷ್ಟು ನಿದರ್ಶನಗಳಿದೆ. ಸೊ ಹಂಗಾಗಿ ಯತ್ನಾಳ್ ಅವರು ಇಂತಹ ಒಂದು ತಪ್ಪು ನಿರ್ಧಾರಕ್ಕೆ, ಇಂತಹ ಒಂದು ಕೆಟ್ಟ ಸಾಹಸಕ್ಕೆ ಕೈ ಹಾಕೋದಿಲ್ಲ ಅಂತೇಳಿ ಇದೀಗ ತಮ್ಮ ನಿಲುವನ್ನು ಟರ್ನ್ ತೆಗೆದುಕೊಂಡ್ರು. ಜೊತೆಯಲ್ಲಿ ಅವರ ಆಪ್ತ ಬಳಗ ಬೇಡ ಇದೆಲ್ಲ ಯತ್ನಾಳ್ ಅವರೇ. ಯಾಕಂದರೆ ಕಾಂಗ್ರೆಸ್ ಕೂಡ 2028ರ ಹೊತ್ತಿಗೆ ಅದರ ಸಂಖ್ಯಾಬಲ, ಅವರ ಸಂಘಟನಾ ಶಕ್ತಿ ಕೂಡ ಕುಸಿಯುತ್ತೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಸೊ BJP ಮನಸ್ಸು ಮಾಡಿದ್ರೆ BS ಯಡಿಯೂರಪ್ಪನವರು ಜೊತೆಯಲ್ಲಿ ಯತ್ನಾಳ್ ಅವರು ಹಾಗೊಮ್ಮೆ ಮನಸ್ಸು ಮಾಡಿ ಕೈ ಜೋಡಿಸಿ ಒಂದು ಸಮಾಲೋಚನೆ, 1-to-1 ಡಿಸ್ಕಷನ್ ಕುತ್ಕೊಂಡ್ಬಿಟ್ರು ಅಂತಂದರೆ ಹೈಕಮಾಂಡ್ ಇದಕ್ಕೆ ಯಾವುದೇ ಕಾರಣಕ್ಕೂ ಅಡ್ಡಿ ಬರೋದೇ ಇಲ್ಲ. ಎಲ್ಲವೂ ಕೂಡ ಸರಿ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಈ BY ವಿಜಯೇಂದ್ರ ಅವರಿಂದ ಅಂತರವನ್ನು ಕಾಯ್ದುಕೊಂಡಿರುವಂಥ ಒಂದು ಗುಂಪಿದೆ. ಆ ಗುಂಪು ಶತಾಯಗತಾಯ ಯತ್ನಾಳ್ ಅವರನ್ನು ಮರಳಿ ಪಕ್ಷಕ್ಕೆ ಕರೆತರಬೇಕು ಅನ್ನುವಂಥ ಆ ಒಂದು ಪ್ರಯತ್ನವನ್ನು ಈಗಾಗಲೇ ಮುಂದುವರಿಸಿದೆ ಎನ್ನುವಂಥ ವಾದಗಳು, ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇಲ್ಲಿ ಅಂತಿಮವಾಗಿ ಯತ್ನಾಳ್ ಅವರು ಯತ್ನಾಳ್ ಅವ್ರಿಗೂ ಅನಿವಾರ್ಯ, BS ಯಡಿಯೂರಪ್ಪನವರ ಕುಟುಂಬಕ್ಕೂ ಅನಿವಾರ್ಯ. ಇಬ್ಬರು ಕೂಡ ರಾಜಿ ಸಂಧಾನ ಮಾಡ್ಕೊಳ್ಲೇಬೇಕು, ಶತಾಯಗತಾಯ ಮಾಡ್ಕೊಳ್ಲೇಬೇಕು. ಬೇರೆ ಅವ್ರಿಗೆ ಆಪ್ಷನ್ನೇ ಇಲ್ಲ. ಅವ್ರಿಗೆ ಒಂದು ಯತ್ನಾಳ್ ಅವರು ಸೋಲ್ಬೇಕು, ಇಲ್ಲಿ BS ಯಡಿಯೂರಪ್ಪನವರು ಇಬ್ಬರು ಕೂಡ ಸೋತ್ರೆ ಅಲ್ಲಿ ಎರಡು ಕೈಗಳು ಒಂದಾಗುತ್ತೆ. ಎರಡು ಕೈ ಒಂದಾದರೆ 2028ರ ಚುನಾವಣೆಯ ಚಿತ್ರಣವೇ ಬೇರೆ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲಗಳು ನಿರ್ಮಾಣ ಆಗಿರುವಂಥ ಸಂದರ್ಭದಲ್ಲಿ BJP ಆಗೊಮ್ಮೆ ಎಲ್ಲರನ್ನೂ ಒಗ್ಗೂಡಿಸಿ ಪ್ರತಾಪ್ ಸಿಂಹ ಅವರ ಆದಿಯಾಗಿ BP ಹರೀಶು, ಯಾರು ಈ ಯತ್ನಾಳ್ ಅವರ ಒಂದು ತಂಡ ಇದೆಯಲ್ಲ, ಈ ರೆಬಲ್ ತಂಡ, ಕುಮಾರ್ ಬಂಗಾರಪ್ಪ, BP ಹರೀಶು, ಸೊ ಹೀಗೆ ಒಂದಷ್ಟು ದಾವಣಗೆರೆಯ ನಾಯಕರು, ಇವರೆಲ್ಲರೂ ಕೂಡ ಒಂದಾಗಿ ಆಗೊಮ್ಮೆ ಹೋಗಿದ್ದೇ ಆದಲ್ಲಿ 100% ಮತ್ತೆ BJP ಬಹುಮತದೊಂದಿಗೆ ಸರ್ಕಾರ 2028ರಲ್ಲಿ ಬಹುಮತದೊಂದಿಗೆ ಸರ್ಕಾರವನ್ನು ಸ್ವತಂತ್ರವಾಗಿ ಸ್ಥಾಪಿಸುತ್ತೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ನಾಯಕತ್ವದ ಗೊಂದಲ ಇದೆ, ಕಾರ್ಯಕರ್ತರ ಗೊಂದಲ ಇದೆ. ನಾಯಕತ್ವದ ಗೊಂದಲ ಖಂಡಿತವಾಗ್ಲೂ 28ರಲ್ಲಿ ಕಾಂಗ್ರೆಸ್ ಎದುರಿಸಲೇಬೇಕಾಗುತ್ತೆ. ಹಿಂಗೆ ಹೋಗ್ತಾ ಇದ್ರೆ ಈಗಿನ ಪರಿಸ್ಥಿತಿ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಇದೇ ಪರಿಸ್ಥಿತಿನಲ್ಲೇ ಮುಂದುವರೆದ್ರೆ 2028ಕ್ಕೆ 50 ಸೀಟು ತೆಗೆದುಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ ಕಷ್ಟ ಇದೆ ಎನ್ನುವಂಥ ವಾದಗಳು ಸ್ವತಃ
ರಾಜಕೀಯ ಪಂಡಿತರೇ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಇದೊಂದು ರೈಟ್ ಟೈಮ್ ಯತ್ನಾಳ್ ಅವ್ರನ್ನ ಪಕ್ಷಕ್ಕೆ ಕರೆತರೋದಲ್ಲಿ. ಅದಕ್ಕೆ ನೀವು ನೋಡಿ ಇಲ್ಲಿ ಹಂಗೆ ನೋಡೋದಾದರೆ ಯತ್ನಾಳ್ ಅವರನ್ನು ಮತ್ತೆ ಮರಳಿ ಬಿ ಜೆ ಪಿಗೆ ಕರೆತರುವಲ್ಲಿ ಒಂದು ವರ್ಗ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ BS ಯಡಿಯೂರಪ್ಪನವರ ಬಗ್ಗೆ ನಾನು ಮಾತನಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಅವರ ಕುಟುಂಬದ ಬಗ್ಗೆ ನಾನು ಮಾತನಾಡೋದಿಲ್ಲ, ಜೊತೆಯಲ್ಲಿ ಹಿಂದುತ್ವ ಮತವನ್ನು ಹೊಡೆಯೋದಕ್ಕೆ ನಾನು ಹೋಗೋದಿಲ್ಲ. ಸೊ ಇದೆಲ್ಲವನ್ನು ಯತ್ನಾಳ್ ಅವರೇ ಹೇಳಿದ್ರ ಅಥವಾ ಯತ್ನಾಳ್ ಅವರ ಕಡೆಯಿಂದ ಹೇಳಿಸಿದ್ರೆ ಎನ್ನುವಂಥ ವಾದಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ 2028 ಹೊತ್ತಿಗೆ ಹೈಕಮಾಂಡ್ಗೆ ಏನು ಅಂಥ ಅರ್ಜೆಂಟ್ ಏನಿಲ್ಲ. ಯತ್ನಾಳ್ ಅವ್ರನ್ನ ಇವಾಗ ಈಗಲೇ ಅರ್ಜೆಂಟಾಗಿ ಕರ್ಕೊಂಡ್ಬಂದು ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಡ್ಬೇಕು, ಅವರಿಂದ ಏನೋ ಬಹುದೊಡ್ಡ ಬದಲಾವಣೆ ತಂದುಬಿಡ್ಬೇಕನ್ನುವಂಥ ಅರ್ಜೆನ್ಸಿನಲ್ಲಿ ಇಲ್ಲ. ಬಟ್ ಯತ್ನಾಳ್ ಅವ್ರಿಗಿದೆ, ಅಥವಾ BY ವಿಜಯೇಂದ್ರ ಅವರಿಂದ ಅಂತರವನ್ನು ಕಾಯ್ದುಕೊಂಡಿರುವಂಥ ನಾಯಕರುಗಳಿಗಿದೆ. ಯತ್ನಾಳ್ ಅಂತ ನಾಯಕರುಗಳು BJPಗೆ ಯತ್ನಾಳ್ ಅಂತ ನಾಯಕ BJPಗೆ ಬರಬೇಕನ್ನುವಂಥ ಅರ್ಜೆನ್ಸಿ ಈ ನಾಯಕರುಗಳಿಗಿದೆ. ಬಟ್ ಹೈಕಮಾಂಡ್ಗಿಲ್ಲ. ಬಟ್ ಹೈಕಮಾಂಡ್ ಬಿಟ್ಟಿದೆ, ನೀವೇನಾದರೂ ಮಾಡಿ ನಾವು ಗ್ರೀನ್ ಸಿಗ್ನಲ್ ಕೊಡ್ತೀವಿ, 1 to 1 ಕುತ್ಕೊಂಡು ನೀವೇ ಕುತ್ಕೊಂಡು ಒಂದು ಅಂತಿಮ ತೀರ್ಮಾನಕ್ಕೆ ಬನ್ನಿ, ಪಕ್ಷವನ್ನು 2028ಕ್ಕೆ ಏನು ಮಾಡ್ತೀರೋ ಗೊತ್ತಿಲ್ಲ, 2028ಕ್ಕೆ ಅಧಿಕಾರಕ್ಕೆ ತನ್ನಿ, ಈ ಮುನಿಸು ಒಳಜಗಳ ಇದೆಲ್ಲವನ್ನು ಬಿಟ್ಟು ನೀವೆಲ್ಲ ಒಗ್ಗಟ್ಟಿನಿಂದ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಅಂತೇಳಿ ಸೊ ಹೈಕಮಾಂಡ್ ಇಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನೋಡಿ, ಎಲ್ರಿಗೂ ರಾಜ್ಯ BJP ನಾಯಕರುಗಳಿಗೆ ಬೇಕಾಗಿರುವಂಥದ್ದು ಇವರ ಅಜೆಂಡಾ ಒಂದೇ, 2028 ಚುನಾವಣೆಯನ್ನು ಎದುರಿಸುವುದು, ಸ್ವತಂತ್ರವಾಗಿ ಅಧಿಕಾರವನ್ನು ಸ್ಥಾಪಿಸೋದು. ಅಂದರೆ ಇಲ್ಲಿ ಈ ಎಲೆಕ್ಷನ್ ಅಷ್ಟೊತ್ತಿಗೆ 2028 ಹೊತ್ತಿಗೆ JDSನೊಂದಿಗೆ BJP ಹೋಗುತ್ತೆ, ಇದೇ ಏನು ಒಂದು ಒಪ್ಪಂದದೊಂದಿಗೆ ಮುಂದುವರಿತಾರೆ JDS ಜೊತೆಯಲ್ಲಿ ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ಇಲ್ಲಿ ಒಡೆದ ಮನಸ್ಸುಗಳಲ್ಲಿ ಒಗ್ಗಟ್ಟಿನ ಮಂತ್ರ ಇದೀಗ ಯತ್ನಾಳ್ ಅವರನ್ನು ಕರೆತರುವಲ್ಲಿ ಒಂದು ಗುಂಪು ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ನೋಡಿ, ಯತ್ನಾಳ್ ಅವರ ವಿರೋಧ ಜೊತೆಯಲ್ಲಿ ಅವರ ಪರ ಮಾತನಾಡುವಂಥ ಗುಂಪು ಒಂದಾದರೆ, ಇಲ್ಲಿ ಸೇಮ್ ಅದೇ ರೀತಿಯ ಪರಿಸ್ಥಿತಿ ಕೂಡ ಪಕ್ಷದ ಒಳಗಡೆ ಇರ್ತಕ್ಕಂಥ ನಾಯಕರುಗಳದು ಕೂಡ. ಯಾಕಂದರೆ BY ವಿಜಯೇಂದ್ರ ಅವರಂದರೆ ಎಲ್ಲರೂ ಕೂಡ ಅಪ್ಕೊಳ್ಳುವಂಥ ನಾಯಕರುಗಳು ಯಾರೂ ಇಲ್ಲ. BY ವಿಜಯೇಂದ್ರ ಅವರಿಂದ ಒಂದು ರೀತಿ ಅಂತರವನ್ನು ಕಾಯ್ದುಕೊಂಡಿರುವಂಥ ಕೆಲವು ನಾಯಕರುಗಳು ಯಾರಂದರೆ ಸೋಮಣ್ಣವರಾಗಿರ್ಬೋದು, ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಇವರೆಲ್ಲರೂ ಒಂದಷ್ಟು ಅಂತರವನ್ನು ಅಪ್ಪಾಜಿ ಅಂತೇಳಿ ಯಡಿಯೂರಪ್ಪನವ್ರಿಗೆ ಹೇಳುವಂಥ ಏನು ಅಶೋಕ್ ಆಗಿರ್ಬೋದು, ಒಕ್ಕಲಿಗ ಸಮುದಾಯದ ನಾಯಕರುಗಳು ಒಂದು ರೀತಿ ಸೋಮಣ್ಣವರಾಗಿರ್ಬೋದು, ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ ಅವರು. ಸೊ ಒಕ್ಕಲಿಗ ನಾಯಕರ ಗುಂಪು ಒಂದು ಕಡೆ, ಲಿಂಗಾಯತರ ನಾಯಕರ ಗುಂಪು ಒಂದು ಕಡೆ ಆದರೆ, ಒಕ್ಕಲಿಗರ ನಾಯಕರ ಮತ್ತೊಂದು ಗುಂಪು ಕೂಡ BY ವಿಜೇಂದ್ರ ಅವರಿಂದ ಅಂತರವನ್ನು ಕಾಯ್ದುಕೊಂಡಿರುವಂಥದ್ದು. ಇಲ್ಲಿ ಅಶೋಕ್ ಅಂತವರು ಅಥವಾ ಅಶ್ವಥ್ ನಾರಾಯಣ್ ಅಂತವರು ಅಪ್ಪಾಜಿ ಅಂತೇಳಿ ಯಡಿಯೂರಪ್ಪನವರಿಗೆ ಅವರ ಸುತ್ತಿದ್ರು ಕೂಡ ಸೊ ಈ BY ವಿಜೇಂದ್ರ ಅವರಿಂದ ಸಾಕಷ್ಟು CT ರವಿ ಅಂತಹ ನಾಯಕರುಗಳು ಕೂಡ ಸಾಕಷ್ಟು ಅಂತರವನ್ನು, ಸುನಿಲ್ ಕುಮಾರ್ ಅಂತವರು ಕೂಡ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು ಒಂದೇ, 2028 ಹೊತ್ತಿಗೆ ಇರ್ತಕ್ಕಂಥ ಒಳಬೇಗುದಿಯನ್ನು ಒಡೆದು ಯತ್ನಾಳ್ ಅಂತಹ ನಾಯಕರುಗಳಾಗಿರ್ಬೋದು, ಅಥವಾ ಪ್ರತಾಪ್ ಸಿಂಹ ಆಗಿರ್ಬೋದು, BP ಹರೀಶ್ ಆಗಿರ್ಬೋದು, ಈ ರೀತಿಯ ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಸೊ ಇವರೆಲ್ಲರನ್ನು ಕೂಡ ಒಗ್ಗಟ್ಟಿನಿಂದ ಪಕ್ಷಕ್ಕೆ ಕರೆತಂದು ಒಳ ಮುನಿಸನ್ನು ಮರೆತು ಯಡಿಯೂರಪ್ಪನವರ ಕುಟುಂಬ ಜೊತೆಯಲ್ಲಿ ಯತ್ನಾಳ್ ಅವರು 1 to 1 ಕೂತ್ಕೊಂಡು ಮಾತನಾಡಿಕೊಂಡು ಪಕ್ಷವನ್ನು 2028 ಹೊತ್ತಿಗೆ ಪಕ್ಷವನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರುವಲ್ಲಿ ಸಂಘಟನಾ ಒಂದು ಶಕ್ತಿಯನ್ನು ತುಂಬೋದಕ್ಕೆ ಏನು ಬೇಕೋ ಆ ರಿಪೇರಿ ಕೆಲಸವನ್ನು ಇದೀಗ ಮಾಡೋದಕ್ಕೆ ಕಾಯ್ತಾ ಇರುವಂಥದ್ದು. ಆ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಿ ಹೈಕಮಾಂಡ್ ನೋಡಿ, ದಡ್ಡ ಹೈಕಮಾಂಡ್ ಅಲ್ಲ. BJP ಹೈಕಮಾಂಡ್ ನಡೆ ಹೆಂಗಿದೆ ಅಂದರೆ, ಗುಜರಾತ್ ರಾಜ್ಯದ ಅಧ್ಯಕ್ಷ ಸ್ಥಾನವನ್ನು ಫೈನಲ್ ಮಾಡಿಬಿಡುತ್ತೆ. ಬಟ್ ಕರ್ನಾಟಕದಲ್ಲಿ ಇನ್ನೂ ಯಾಕೆ ಹಾಗೆ ಪೆಂಡಿಂಗ್ ಇಟ್ಕೊಂಡು ಇಂದಿನ ಆದೇಶ ಅಂದರೆ ಇಂದಿನ ಏನು ಆ ಅಧ್ಯಕ್ಷ BY ವಿಜೇಂದ್ರ ಅವ್ರನ್ನೇ ಮುಂದುವರಿಸಬೇಕಾ ಅಥವಾ ಹೊಸ ಅಧ್ಯಕ್ಷರನ್ನ ಕರೆತರಬೇಕಾ ಅಂತಕ್ಕಂಥ ಗೊಂದಲ ಹೆಂಗಿದೆ ಅಂದರೆ, ಇಲ್ಲಿ ಯತ್ನಾಳ್ ಅವ್ರದ್ದು ಕೂಡ ಇಲ್ಲಿ ಕ್ಲಿಯರ್ ಆಗಬೇಕು. ಅಟ್ ಅ ಟೈಮು ಯತ್ನಾಳ್ ಅವರು ಆಗೊಮ್ಮೆ ಪಕ್ಷಕ್ಕೆ ಕರೆತಂದರೆ ಯತ್ನಾಳ್ ಅವರ ಪಾತ್ರ ಏನು, ಕರೆತಂದ ನಂತರ ಮತ್ತೆ ಯತ್ನಾಳ್ ಅವರು ಹಳೆ ಬುದ್ಧಿಯನ್ನು, ಹಳೆ ಚಾಳಿಯನ್ನೇ ಮುಂದುವರಿಸಿದ್ರೆ ನೆಕ್ಸ್ಟ್ ಇಲ್ಲಿ BS ಯಡಿಯೂರಪ್ಪನವರು ಮತ್ತು ಅವರ ಮಕ್ಕಳ ಭವಿಷ್ಯ ಅಥವಾ ಪಕ್ಷದ ದೃಷ್ಟಿಕೋನದಲ್ಲಿ ಏನಾಗಬೇಡ, ಈ ಎಲ್ಲವನ್ನು ಹಳೆದು ತೂಗಿ ಸೊ ಸಾಕಷ್ಟು ಒಂದು ಜಾಣ ನಡೆಯನ್ನು ಕೂಡ ಇಲ್ಲಿ ಪಕ್ಷ ಅಂದರೆ ಹೈಕಮಾಂಡ್ ಇಲ್ಲಿ ಜಾಣ ನಡೆಯನ್ನು ಕೂಡ ಅನುಸರಿಸ್ತಾ ಇರುವಂಥದ್ದು. ಸೊ ಎಲ್ಲರೂ ಕೂಡ ನಾನು ಆಗಲೇ ಹೇಳಿದಾಗೆ ಹೈಕಮಾಂಡ್ ಹತ್ರ ಚೆನ್ನಾಗಿರುವಂಥವರು ಜೊತೆಯಲ್ಲಿ ಯತ್ನಾಳ್ ಜೊತೆ ವಿಶ್ವಾಸದಿಂದ ಇರತಕ್ಕಂಥ ರಾಜ್ಯ BJP ನಾಯಕರು ಯತ್ನಾಳ್ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಒಂದಷ್ಟು
ಸಾಫ್ಟ್ ಕಾರ್ನರ್ ಅಂದರೆ ಒಂದು ಮೃದು ಧೋರಣೆ ತಾಳಿ ಸಾಕು ಇಷ್ಟು ದಿನ ಮಾಡಿದ್ದು. ಸೊ BS ಯಡಿಯೂರಪ್ಪನವ್ರ ಬಗ್ಗೆ ಆಗಲಿ ಪಕ್ಷದ ಬಗ್ಗೆ ಆಗಲಿ ಒಂದು ರೀತಿ ಮೃದು ಧೋರಣೆ ತಾಳಿ ಅಂತೇಳಿ, ಹೊಸ ಪಕ್ಷ ಕಟ್ಟೋದಕ್ಕೆ ಸಾಹಸ ಕೈ ಹಾಕಬೇಡಿ ಅಂತೇಳಿ. ಸೊ ಎಲ್ಲವನ್ನೂ ಅಂದರೆ ಯಡಿಯೂರಪ್ಪನವರು ಜೊತೆಯಲ್ಲಿ ಯತ್ನಾಳ್ ಅವರು ಒನ್ ಟು ಒನ್ ಡಿಸ್ಕಷನ್ ಕೂತ್ಕೊಂಡು ಮುಖಾಮುಖಿ ಕೂತ್ಕೊಂಡು ಮಾತನಾಡಿದ್ದೇ ಆದಲ್ಲಿ ಇದೇನು ದೊಡ್ಡ ಸಮಸ್ಯೆಯೇ ಅಲ್ಲ. ಇವರಿಬ್ಬರು ಕೂಡ ಒಟ್ಟಾಗಿ ಕೂತ್ಕೊಂಡು ಮಾತನಾಡಿದಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತೆ ಏನು ಯತ್ನಾಳ್ ಅವ್ರನ್ನ ಮರಳಿ ಪಕ್ಷಕ್ಕೆ ಸೇರಿಸಿಕೊಳ್ಳುವಲ್ಲಿ. ಸ್ನೇಹಿತರೆ, 2028 ಚುನಾವಣೆ ಹೊತ್ತಿಗೆ ನೋಡಿ 2029 ಲೋಕಸಭಾ ಚುನಾವಣೆ ಕೂಡ ಬರುತ್ತೆ. ಈ ಎರಡೂ ಕೂಡ BJPಯ ಹೈಕಮಾಂಡ್ಗೆ ಬಹುದೊಡ್ಡ ಚಾಲೆಂಜ್. ಏಕೆಂದರೆ ರಾಜ್ಯ ನಾಯಕರುಗಳು ಕೂಡ ಈ ರೀತಿ ಮುನ್ಸ್ಕೊಂಡು ಈ ಒಡೆದ ಮನೆಯಲ್ಲಿ ಒಗ್ಗಟ್ಟಿನ ಮಂತ್ರ ಆಡ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಯತ್ನಾಳ್ ಅವರನ್ನು ಕರೆತರೋದು ಅನಿವಾರ್ಯ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ BS ಯಡಿಯೂರಪ್ಪನವರ ಕುಟುಂಬ ಜೊತೆಯಲ್ಲಿ ಯತ್ನಾಳ್ ಅವರು 1 to 1 ಏಕಾಏಕಿ ಕೂತ್ಕೊಂಡು ಗುಪ್ತ ಸಮಾಲೋಚನೆ ಮಾಡಿದೆ. ಅದರಲ್ಲಿ 100% ಹೈಕಮಾಂಡ್ ಏನು ಯತ್ನಾಳ್ ಅವರನ್ನು ಮರಳಿ BJPಗೆ ಬರೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.